ಲೋಕಸಭಾ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ನವರು ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಎರಡು ಕ್ಷೇತ್ರಗಳಲ್ಲಿ ಈ ಜಾತಿ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಇದೆ. ದಾವಣಗೆರೆ ಹಾವೇರಿ ಜಿಲ್ಲೆಯಲ್ಲಿ ಲಿಂಗಾಯತ ಕುರುಬ ಟಿಕೆಟ್ ಫೈಟ್ ಜೋರಾಗಿದೆ. ಸಮಸ್ಯೆ ಈಗಲೇ ಪರಿಹರಿಸದಿದ್ದರೆ ಮತ ವಿಭಜನೆಯಾಗುವ ಆತಂಕ ಪಕ್ಷಕ್ಕಿದೆ. ಮುಂದಿನ ವಾರ ಎರಡು ಜಿಲ್ಲೆಯ ನಾಯಕರ ಜೊತೆ ಸಿಎಂ ಸಂಧಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕುರುಬ ಮತ್ತು ಲಿಂಗಾಯತ ಸಮುದಾಯ ಟಿಕೆಟ್ ಫೈಟ್ ಸಂಧಾನಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಎರಡು ಸಮುದಾಯದ ನಾಯಕರ ಜೊತೆ ಮಾತನಾಡಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ. ಅಂದರೆ ಟಿಕೆಟ್ ಯಾರು ಕೊಡಬೇಕು? ಹಾವೇರಿ ಮತ್ತು ದಾವಣಗೆರೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಒಂದು ಬೇಡಿಕೆ ಇದ್ದರೆ, ಕುರುಬ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಇನ್ನೊಂದು ಬೇಡಿಕೆ ಇದೆ. ಈ ಹಗ್ಗ ಜಗ್ಗಾಟದಲ್ಲಿ ಎಲ್ಲಿ ಓಟುಗಳು ಮತ ವಿಭಜನೆ ಆಗಿಬಿಡುತ್ತೆ ಅಂತಕ್ಕಂಥ ಆತಂಕ. ಹಾಗಾಗಿ ಇದನ್ನು ಸರಿಪಡಿಸೋದಕ್ಕೆ ಮುಂದಿನ ವಾರ ಏನೋ ಸಿದ್ದರಾಮಯ್ಯನವರು ಸಭೆ ಕರೆದಿದ್ದಾರಂತೆ. ಈ ಎರಡೂ ಕ್ಷೇತ್ರಗಳಿಂದ ಬರ್ತಾ ಇದ್ದಾರೆ ನಾಯಕರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತುಕತೆ ಆಡ್ತಾರೆ. ಯಾರಿಗೆ ಕೊಟ್ಟರೆ ಅನುಕೂಲ, ಹೇಗೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಹಾಗೆ ನೋಡೋಕೆ ಹೋದರೆ ತುಂಬ ಗಂಭೀರವಾದ ಸಮಸ್ಯೆ ಇದು. ಯಾವುದೋ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಇನ್ನೊಂದು ಸಮುದಾಯದವರು ಮುನಿಸ್ಕೊಳ್ಬೋದು, ಪಕ್ಷ ಮತ ವಿಭಜನೆ ಆಗ್ಬೋದು, ಪಕ್ಷದಿಂದ ದೂರ ಹೋಗ್ಬೋದು. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ದಾವಣಗೆರೆ ಮತ್ತು ಹಾವೇರಿಯನ್ನು ಅಂತ? ಸಹಜವಾಗಿ ಅರವಿಂದ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮುದಾಯಗಳ ಟಿಕೆಟ್ ಬೇಡಿಕೆ ಇರುವಂಥದ್ದು. ಅದೇ ರೀತಿಯಲ್ಲಿ ಹಾವೇರಿ ಮತ್ತು ದಾವಣಗೆರೆಯಲ್ಲಿ ಎರಡು ಸಮುದಾಯಗಳ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ. ಬಿಜೆಪಿಯಲ್ಲೂ ಕೂಡ ಲಿಂಗಾಯತ್ ಸಮುದಾಯ ಅಥವಾ ಕುರುಬ ಸಮುದಾಯ ಅನ್ನುವಂಥ ಫೈಟ್ ಹಾವೇರಿ ಕೂಡ ಈಗಲೇ ಶುರುವಾಗಿದೆ. ಕಾಂಗ್ರೆಸ್ನಲ್ಲೂ ಅದೇ ರೀತಿಯ ಒಂದು ರೀತಿಯ ಜಾತಿ ಲೆಕ್ಕಾಚಾರದ ಗುಣಾಕಾರ ಭಾಗಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದರೆ ಅಲ್ಲೂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಪ್ರಚಾರವನ್ನೇ ಆರಂಭಿಸಿರುವಂಥ ಕುರುಬ ಸಮುದಾಯಕ್ಕೆ ಸೇರಿದಂಥ ಒಬ್ಬರ ಅಭ್ಯರ್ಥಿ ಅಂದರೆ ಆಗಬೇಕು ಅಂತ ಬಯಸಿದಂಥ ಒಬ್ಬ ನಾಯಕರಿದ್ದಾರೆ. ಮತ್ತೊಂದು ಕಡೆ ಶಾಮನೂರು ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ. ಹೀಗೆ ಎರಡೂ ಜಿಲ್ಲೆಯಲ್ಲೂ ಕೂಡ ಈ ಎರಡು ಸಮುದಾಯಗಳು ಕೂಡ ತಮ್ಮ ಪ್ರಾಬಲ್ಯ ಇದೆ, ನಮ್ಮ ಸಮುದಾಯಕ್ಕೆ ಈ ಬಾರಿ ಲೋಕಸಭೆ ಟಿಕೆಟ್ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಈಗಲೇ ಅದನ್ನ ಪ್ಯಾಚಪ್ ಮಾಡದೇ ಇದ್ರೆ ಕಡೆಗಳಿಗೆವರೆಗೂ ಎರಡು ಸಮುದಾಯಗಳ ಅಭ್ಯರ್ಥಿಗಳು ಫೈಟ್ ಮಾಡ್ಕೊಂಡು ಹೋದ್ರೆ ಕಡೆಗಳಿಗೆಯಲ್ಲಿ ಅದು ಒಂದು ರೀತಿಯಲ್ಲಿ ಇಬ್ಬರನ್ನು ಸೇರಿಸ್ಕೊಂಡು ಹೋಗುವಂಥ ಚುನಾವಣೆ ಮಾಡುವಂಥದಕ್ಕೆ ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಟಿಕೆಟ್ ಘೋಷಣೆಗೆ ಮುಂಚಿತವಾಗಿಯೇ ಒಂದು ಸಂಧಾನ ಸೂತ್ರವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎರಡು ಜಿಲ್ಲೆಯಲ್ಲಿ ಹಾವೇರಿ ಮತ್ತು ದಾವಣಗೆರೆ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರದ ಭಾಗವಾಗಿಯೂ ಕೂಡ ಸಿಎಂ ಮತ್ತು ಡಿಸಿಎಂ ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿ. ಮುಂದಿನ ವಾರದಲ್ಲಿ ಈ ಸಂಬಂಧ ಮಾತುಕತೆ ಕೂಡ ನಡೆಯುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಎರಡೂ ಕಡೆಯಲ್ಲೂ ಕೂಡ ಪ್ರಬಲವಾದ ಟಿಕೆಟ್ ಆಕಾಂಕ್ಷಿಗಳಿರುವಂಥದ್ದು. ಕೆಲವು ಅಭ್ಯರ್ಥಿಗಳು ನಾನೇ ಆಗಬೇಕು ಅಂತ ಅಖಾಡಕ್ಕೆ ಕೂಡ ಇಳಿದಿರುವಂಥದ್ದು ಈ ಎಲ್ಲ ಬೆಳವಣಿಗೆಯ ಮೂಲ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಲ್ಲಿ ಜಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗೆಲ್ಲುವ ಕುದುರೆ ಯಾರು ಅಂತ ಹುಡುಕಿ, ಆ ವ್ಯಕ್ತಿ ಗೆಲ್ತಾರೆ ಅಂತಂದರೆ ಯಾವ ಸಮುದಾಯದವರಾದ್ರೇನು? ಕಾಂಗ್ರೆಸ್ನಿಂದ ಗೆಲ್ಲಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದ್ದರೆ ಐ ಥಿಂಕ್ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಮಾನದಂಡ ಅನುಸರಿಸಿದ್ದವರು. ಹೌದು, ಜಾತಿ ಅಂತಕ್ಕಂಥದ್ದು ಪ್ರಮುಖನೇ, ಅದರಲ್ಲೂ ಗೆಲ್ಲುವ ಕುದುರೆ ಯಾರು ಅಂತವ್ರಿಗೆ ಟಿಕೆಟ್ ಕೊಟ್ಟರೆ ಆಯಿತು.